ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ತುಂಬ ದಿನಗಳಾದಮೇಲೆ ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತಲ್ಲ, ಇನ್ನು ಸ್ವಲ್ಪ ದಿನಗಳಲ್ಲೇ ನಮ್ಮ ಅಣ್ಣನ ಮದುವೆ ಇರೋದ್ರಿಂದ ಎಲ್ಲ ತಯಾರಿಗಳು ನಡೀತಾ ಇದೆ. ನಾನು ನಮ್ಮ ಮಮ್ಮಿ ಮನೇಲೇ ಇರೋದು. ಏನೇನು ಎತ್ತ ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ಮಮ್ಮಿ ಲುಕ್ ನೋಡಿ ಹೆದರ್ಕೊಂಬೇಡಿ. ಇಲ್ಲಿ ನೋಡಿ ನಮ್ಮ ಡ್ಯಾಡಿ ಕೂತಿದ್ದಾರೆ. ಎದ್ದ ತಕ್ಷಣ ಗೈಸ್ ಫೋನ್ ನೋಡೋದಷ್ಟೇ ಕೆಲಸ. ನಮ್ಮ ಅಪ್ಪನ ಕೇಳೋಣ ಏನೆಲ್ಲ ಕೆಲಸ ಆಗಿದೆ ಅಂತ. ಏನೆಲ್ಲ ಕೆಲಸ ಆಯಿತು ನವೀನ ಮದುವೆಗೆ? ಏನೆಲ್ಲ ಕೆಲಸಗಳು ಆಯಿತು? ಕರೆಕ್ಟಾಗಿ ಮಾತಾಡು. ಹೇಳಿ. ಬುಕ್ ಆಯಿತು, ಫ್ರಂಟ್ ಹಾಕ್ಸಿದ್ದೀನಿ. ಆಮೇಲೆ ಯಾವಾಗ ಇನ್ವಿಟೇಷನ್ ಕೊಡೋದು? ಅಡ್ವಾನ್ಸ್ ಕೊಟ್ಟಿದ್ದೀನಿ, ಎಲ್ಲರಿಗೂ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಇನ್ವಿಟೇಷನ್ ಯಾವಾಗ ಕೊಡೋದು? ಇನ್ವಿಟೇಷನ್ ಭಾನುವಾರ ಇಸ್ಕೊಬರ್ತೀನಿ, ಪೂಜೆ ಮಾಡಿಬಿಟ್ಟು ಸ್ವಲ್ಪ ಸೋಮವಾರ ಪೂಜೆ ಮಾಡಿಸ್ತೀನಿ. ಸೋಮವಾರದಿಂದ ಸ್ಟಾರ್ಟು. ಚೆನ್ನಾಗಾಯ್ತಾ ಇದ್ದ ಮದುವೆ ತಯಾರಿ? ಹೊಸಾಗಾಯ್ತಾ, ದೇವರು ಆಶೀರ್ವಾದದಿಂದ ನಡೀತಾ ಇದೆ. ಸರಿ ಸರಿ. ಇವತ್ತು ನಮ್ಮನೆ ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಹಾಗೆ ನೈಟ್ ಮಾಡಿರೋ ಚಪಾತಿನೂ ಕೂಡ ಇದೆ. ನಮ್ಮ ಮಮ್ಮಿ ಗಿಣ್ಣು ಮಾಡೈತೆ, ಅದು ಐತೆ. ಈಗ ಚಟ್ನಿ ಮಾಡ್ತೈತೆ. ಹಾಯ್ ಮಾಡು ಮಮ್ಮಿ. ನಮ್ಮ ಮಮ್ಮಿಗೆ ಹುಷಾರಿಲ್ಲ. ಸೊ ಇವಾಗ ನಾನು ಎಳ್ಳೀರು ಕುಡಿಬೇಕು. ನಮ್ಮ ಅಣ್ಣಂಗೆ ಹೇಳ್ಸಿ ಸಾಕಾಗೋಯ್ತು. ಇವಾಗ ಎದ್ದವನೇ. ಇಲ್ಲಿ ನಮ್ಮನೆ ಗಾರ್ಡನ್ ನೋಡಿ. ಎಲ್ಲ ಥರ ಹೂವುಗಳಿವೆ. ಮತ್ತು ಇದು ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ. ಎಕ್ಕದ ಗಿಡ ಅಂತೀವಿ ನಮ್ಮ ಕಡೆ, ನೀವೇನಂತೀರ? ಅದೇ ಇದನ್ನ ನಾವು ಕೈಳಿಕಾಯಿ ಅಂತೀವಿ. ಈ ಹೂನ ಇದು ನೋಡಿ, ಈ ಹೂವು ಐತಲ್ಲ, ಇದನ್ನ ನಾವು ವಿರಾಜಪೇಟೆಯಿಂದ ತಂದು ಈ ಗಿಡ ನೆಟ್ಟಿದ್ದು. ಇನ್ನೂ ಫುಲ್ಲು ದೊಡ್ಡದಾಗುತ್ತೆ, ಒಂಥರ ಬೊಕ್ಕೆ ಟೈಪು ನೋಡಿ. ಇನ್ನು ರೋಸ್ ಅಷ್ಟೇ. ಬಾತ್ರೂಮ್ಗಾಲೇ ಹೋದಾ? ಈಗ ಎಳ್ಳೀರು ಕುಡಿಬೇಕು. ಮದುವೆಯಲ್ಲಿ ಸ್ವಲ್ಪ ಕ್ಲೀನಿಂಗ್ದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ, ನಾನು ಸ್ವಲ್ಪ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನೋಡಿ, ಹಾಯ್ ಮಾಡಿ. ಹಾಯ್ ಎಲ್ಲರೂ ಹಳ್ಳಿ ಹುಡುಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಇವಾಗ ನಮ್ಮ ಮನೇಲಿ ಬಂದುಬಿಟ್ಟು ಸೂತ್ಗೆ ಹಾಗೆ ನಮ್ಮ ಅಣ್ಣನ ಮದುವೆ ಎರಡು ಇರೋದರಿಂದ ನಮ್ಮ ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಇವತ್ತೆಲ್ಲ ಆಲ್ಮೋಸ್ಟ್ ಮುಗ್ತಿದ್ದೀವಿ. ಇನ್ನೊಂದು ದಿನ ಆಗುತ್ತೆ. ಸೊ ಇವತ್ತು ಬೆಡ್ಶೀಟ್ ಎಲ್ಲ ಒಗೆದು, ಆಮೇಲೆ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ. ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ ಕೆಲಸ. ಸೊ ಇವಾಗ ತೋರಿಸ್ತೀನಿ ಬನ್ನಿ ಏನೇನೆಲ್ಲ ಆಗಿದೆ ಅಂತ. ಒಗೆದಿಟ್ಟಿದ್ದಾರೆ. ಇವಾಗ ಇದನ್ನೆಲ್ಲ ಫೋಲ್ಡ್ ಮಾಡಬೇಕು. ಇಲ್ಲೂ ಕೂಡ ಬೆಡ್ಶೀಟು, ಕಂಬಳಿ ಎಲ್ಲ ಇಲ್ಲಿಟ್ಟರೆ ಇದನ್ನೆಲ್ಲ ಇವಾಗ ಕ್ಲೀನಾಗಿ ಫೋಲ್ಡ್ ಮಾಡಿ ಸಜ್ಜದ ಮೇಲೆ ಎತ್ತಿಡಬೇಕು. ಈ ವಾಸ್ತು ಗಿಡ ಅಂತ ನಾವು ಕರಿತೀವಿ, ನೀವೇನಂತ ಕರಿತೀರ ಕಮೆಂಟ್ ಮಾಡಿ. ನಮ್ಮ ಮಮ್ಮಿ ಇದನ್ನ ವಿರಾಜಪೇಟೆಯಿಂದ ತಂದಿರೋದು. ಇನ್ನು ಈ ಕಡೆ ಪಾತ್ರೆ ಎಲ್ಲ ತೊಳೆದು ಅಲ್ಲೇ ಕ್ಲೀನಾಗಿ ಜೋಡಿಸೈತೆ ನಮ್ಮಪ್ಪ. ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗಿರೋದ್ರಿಂದ ಇವತ್ತು ನಮ್ಮ ಅಪ್ಪನಿಗೆ ಫುಲ್ ಕೆಲಸ ಇತ್ತು. ಇವಾಗ ಎಲ್ಲ ದಿಮ್ ತಗೊಂಡಿದ್ದೀವಿ ನಾವು. ಅದಕ್ಕೆ ಈಗ ನಮ್ಮ ಅಣ್ಣ ದಿಮ್ ಕವರ್ ಆಗ್ತಾವನೆ. ಕೆಲಸದಿಂದ ಈಗ ಬಂದರು ಕೆಲಸ ಮಾಡ್ತಾವನೆ ನೋಡಿ. ಡೆಡಿಕೇಶನ್ ಅಂದರೆ ಇದು ಅಲ್ವಾ. ನೆಕ್ಸ್ಟ್ ಇನ್ನೊಂದು 2 ಮಂತ್ ಅಷ್ಟರೊಳಗಡೆ ವೈಫ್ ಬಂದು ಎಲ್ಲ ಮಾಡ್ಕೊಳ್ತಾರೆ. ಇವನು ಕೂಡ ಎಲ್ಪ್ ಮಾಡ್ತಾನೆ ಅವಾಗಲೂ ಹಿಂಗೆ. ಆದರೂ ಈಗ ಸ್ವಲ್ಪ ಜಾಸ್ತಿ ಎಲ್ಪು. ಈಗ ಎಲ್ಲ ಜೋಡಿಸ್ಬೇಕು ಸಜ್ಜದ ಮೇಲೆ.
ನಗರು ಬೇಡ ಜಾಸ್ತಿ. ಅದು ನಾನು ಹಾಕಿದ್ದು ಪಿಲ್ಲೋ ಕವರ್ನೇ ತೆಗ್ದ್ಬಿಟ್ಟಲ್ಲ ವಾಪಸ್ಸು. ಹಾಯ್ ಮಾಡೋದ ಹಾಯ್